ಗೆಳೆಯರೆ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೆ, ಪಾಕಿಸ್ತಾನ ಅಂದರೆ ಹಿಂದೂ ವಿರೋಧಿಗಳು, ಭಾರತದ ವಿರುದ್ಧ ದ್ವೇಷ, ಕಟ್ಟರ್ ಇಸ್ಲಾಮಿಕ್ ಆಡಳಿತ, ಪಾಕಿಸ್ತಾನವನ್ನೇ 7ನೇ ಶತಮಾನಕ್ಕೆ ತಗೊಂಡು ಹೋಗಿ ಇಸ್ಲಾಮೀಕರಣ ಮಾಡೋ ಯೋಚನೆಯ ಭಯೋತ್ಪಾದನೆ. ಆದರೆ ಅದೇ ಪಾಕಿಸ್ತಾನದಲ್ಲಿ ಇದ್ದಕ್ಕಿದ್ದ ಹಾಗೆ ಹಿಂದೂ ದೇವತೆಗಳ ನಾಮಜಪ ಶುರುವಾಗಿದೆ. ಇದನ್ನು ಕೇಳಿದರೆ ಶಾಕ್ ಆಗೋದು ನಿಜ. ಆದರೂ ಇದೇ ಸದ್ಯಕ್ಕೆ ಸತ್ಯ. ಪಾಕಿಸ್ತಾನದ ಪ್ರಮುಖ ನಗರ ಲಾಹೋರ್ ಬೀದಿಗಳಿಗೆ ಇಸ್ಲಾಮಿಕ್ ಹೆಸರುಗಳನ್ನು ಕಿತ್ತು ಹಾಕಿ ಹಿಂದೂ ದೇವರುಗಳ ಹೆಸರನ್ನು ಇಡಲಾಗ್ತಾ ಇದೆ. ದಶಕಗಳ ಹಿಂದೆಯೇ ಹಿಂದೂ ಮತ್ತು ಸಿಖ್ಖರ ಹೆಸರುಗಳನ್ನು ಅಳಿಸಿ ಹಾಕಿದ್ದ ಪಾಕಿಗಳಿಗೆ ಇದ್ದಕ್ಕಿದ್ದ ಹಾಗೆ ಕೃಷ್ಣ ಮತ್ತು ರಾಮ ಹಾಗೆ ಹಿಂದೂ ಪರಂಪರೆಯ ಮೇಲೆ ಎಲ್ಲಿಲ್ಲದ ಪ್ರೀತಿ ಶುರುವಾಗಿದೆ. ಹಾಗಾದರೆ ಕಟ್ಟರ್ ಇಸ್ಲಾಮಿಕ್ ರಾಷ್ಟ್ರ ಪಾಕಿಸ್ತಾನ ತನ್ನ ರಾಜಧಾನಿಯ ಹಾಗೆ ಇರೋ ಒಂದು ನಗರದಲ್ಲೇ ಇಸ್ಲಾಮಿಕ್ ಹೆಸರುಗಳನ್ನೇ ತೆಗೆದು ಇಸ್ಲಾಂಪುರವನ್ನು ಕೃಷ್ಣಾಪುರ ಅಂತ, ರಹಮತ್ ಗಲ್ಲಿಯನ್ನು ರಾಮಗಲ್ಲಿ ಅಂತ ಕರಿತಾ ಇರೋದ್ಯಾಕೆ? ಪಾಕಿಸ್ತಾನದ ಕೃಷ್ಣ ಮತ್ತು ರಾಮನ ಮೋಹದ ಹಿಂದಿನ ಅಸಲಿಯತ್ತೇನೋ? ಇದು ಇತಿಹಾಸದ ಮೇಲಿನ ಗೌರವನ ಅಥವಾ ಹೊಸ ಗೇಮ್ ಪ್ಲಾನ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಇತ್ತೀಚೆಗೆ ಭಾರತದಲ್ಲಿ ಇಸ್ಲಾಮಿಕ್ ಹೆಸರುಗಳನ್ನು ಬದಲಾಯಿಸಿ ಹಿಂದೂ ಹೆಸರುಗಳನ್ನು ಕೆಲ ರಾಜ್ಯಗಳಲ್ಲಿ ಕೆಲವೊಂದು ಪ್ರದೇಶಗಳಿಗೆ ಇಡಲಾಗ್ತಾ ಇದೆ. ಅಂತಹ ಟ್ರೆಂಡ್ ನಮ್ಮ ದೇಶದಲ್ಲಿ ಇದೆ. ಆದರೆ ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನದಲ್ಲಿ ಎಲ್ಲವೂ ಉಲ್ಟಾ ಅನ್ನೋ ಹಾಗೆ ಆಗ್ತಾ ಇದೆ. ಅಯ್ಯೋ ಬಿಡಿ ಸರ್, ನನ್ನ ಮಕ್ಕಳು ಹುಟ್ಟಿರೋದೇ ಉಲ್ಟಾ, ಅದರಲ್ಲಿ ಹೊಸದೇನಿರುತ್ತೆ ಅಂತ ಕೇಳಬೇಡಿ. ಅಲ್ಲಿನ ಸರ್ಕಾರ ಈಗ ಮಾಡ್ತಾ ಇರೋದು ನಮಗೂ ನಿಮಗೂ ಆಶ್ಚರ್ಯ ಅನ್ನಿಸುತ್ತೆ. ಅದಕ್ಕೆ ಕಾರಣ ಅಲ್ಲಿನ ಸರ್ಕಾರ ಇಸ್ಲಾಮಿಕ್ ಹೆಸರುಗಳನ್ನೇ ತೆಗೆದು ಹಿಂದೂ ಹೆಸರುಗಳನ್ನು ಮರುಸ್ಥಾಪನೆ ಮಾಡ್ತಾ ಇದೆ. ಅದರಲ್ಲೂ ಇಡೀ ಪ್ರಪಂಚದ ಗಮನವನ್ನು ಸೆಳೀತಾ ಇರೋದು ಕೃಷ್ಣನಗರ. 1990ರ ಸಮಯದಲ್ಲಿ ಕೃಷ್ಣನಗರ ಮತ್ತು ಸಂತನಗರವನ್ನು ಸೇರಿಸಿ ಎಲ್ಲವೂ ನಮ್ಮದೇ ಇರಬೇಕು, ಅದಕ್ಕೂ ಮುಸ್ಲಿಂ ಐಡೆಂಟಿಟಿ ಇರಲಿ ಅಂತ ಇಸ್ಲಾಂಪುರ ಅನ್ನೋ ಹೆಸರನ್ನು ಇಡಲಾಗಿತ್ತು. ಆದರೆ ಈಗ ಪಾಕಿಸ್ತಾನದ ಪಂಜಾಬ್ ಮುಖ್ಯಮಂತ್ರಿ ಮರಿಯಂ ನವಾಜ್ ಸರ್ಕಾರ ಇಸ್ಲಾಂಪುರ ಅನ್ನೋ ಹೆಸರನ್ನೇ ಅಧಿಕೃತವಾಗಿ ಅಳಿಸಿ ಮತ್ತೆ ಕೃಷ್ಣನಗರ ಹಾಗೆಯೇ ಸಂತನಗರ ಅನ್ನೋ ಹೆಸರನ್ನು ನಾಮಕರಣ ಮಾಡಿಕೊಂಡಿದ್ದಾರೆ. ಲಾಹೋರ್ ಹೆರಿಟೇಜ್ ಏರಿಯಾಸ್ ರಿವರ್ ವಿಂಗ್ ಪ್ರಾಜೆಕ್ಟ್ನ ಅಡಿಯಲ್ಲಿ ಈಗ ಪಾಕಿಸ್ತಾನಕ್ಕೆ ಹಿಂದೂ ಮತ್ತು ಸಿಖ್ಖರ ಪರಂಪರೆಯ ನೆನಪಾಗ್ತಾ ಇದೆ. ಅದೇನೋ ಮೊದಲೇ ಆ ಹೆಸರು ಇತ್ತು, ಈಗ ಮತ್ತೆ ಅದನ್ನೇ ಇಟ್ಕೊಂಡಿದ್ದಾರೆ. ಅದರಲ್ಲಿ ಸ್ಪೆಷಲ್ ಏನಿದೆ ಅಂತ ಅನ್ನಿಸಬಹುದು. ಕೇವಲ ಕೃಷ್ಣನಗರ ಮಾತ್ರ ಅಲ್ಲ, ದಶಕಗಳಿಂದ ಮುಸ್ಲಿಂ ಹೆಸರುಗಳಿಂದಲೇ ಕರೆಯಲಾಗ್ತಾ ಇದ್ದ ಲಾಹೋರ್ನ ಮುಖ್ಯ ಬೀದಿಗಳಿಗೆಲ್ಲ ಹಳೆಯ ಹಿಂದೂ ಹೆಸರುಗಳನ್ನು ಇಡಲಾಗ್ತಾ ಇದೆ. ಈ ಪ್ರಾಜೆಕ್ಟ್ನ ನೇತೃತ್ವವನ್ನು ವಹಿಸಿಕೊಂಡಿರೋದು ಬೇರೆ ಯಾರೋ ಆಗಿದ್ರೆ ಆಶ್ಚರ್ಯವನ್ನು ಪಡಬೇಕಾಗಿರಲಿಲ್ಲ. ಆದರೆ ಅದರ ನೇತೃತ್ವವನ್ನು ವಹಿಸಿಕೊಂಡಿರೋದು ಪಾಕಿಸ್ತಾನದ ಮಾಜಿ ಪ್ರಧಾನಿ, ಭಾರತದ ಮತ್ತು ಹಿಂದೂಗಳನ್ನು ಕಂಡು ಉರಿದುಕೊಳ್ಳೋ ನವಾಜ್ ಶರೀಫ್. ಅದು ಕೂಡ ಯಾವೆಲ್ಲ ಹೆಸರುಗಳು ಬದಲಾಗ್ತಾ ಇವೆ ಅಂತ ನೋಡಿದರೆ ಲಿಸ್ಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಇಸ್ಲಾಮಪುರ ಈಗ ಕೃಷ್ಣನಗರ ಆಗ್ತಾ ಇದ್ರೆ, ಸುನ್ನತ್ ನಗರ ಮತ್ತೆ ಸಂತನಗರ ಆಗಿದ್ರೆ, ಮುಸ್ತಫಾಬಾದ್ ಈಗ ಧರ್ಮಪುರ ಆಗಿದೆ, ಮೂಲನ್ ಜಾಫರ್ ಅಲಿ ಖಾನ್ ಚೌಕ್ ಲಕ್ಷ್ಮೀ ಚೌಕ್ ಆಗ್ತಾ ಇದ್ರೆ, ಬಾಬ್ರಿ ಮಸೀದಿ ಚೌಕ್ ಜೈನ್ ಮಂದಿರ ಚೌಕ್ ಆಗಿದೆ, ರಹಮಾನ್ ಗಲ್ಲಿ ರಾಮ್ ಗಲ್ಲಿ ಆಗಿದೆ, ಗಾಜಿಯಾಬಾದ್ ಈಗ ಕುಮ್ಹಾರ್ಪುರ ಆದ್ರೆ, ಹಮೀದ್ ನಿಜಾಮಿ ರೋಡನ್ನು ಟೆಂಪಲ್ ಸ್ಟ್ರೀಟ್ ಮಾಡಿಕೊಂಡಿದ್ದಾರೆ. ಹಾಗಂತ ಕೇವಲ ಹಿಂದೂಗಳ ಹೆಸರುಗಳನ್ನು ಮಾತ್ರ ಅಲ್ಲ, ಬ್ರಿಟಿಷರ ಕಾಲದ ಹೆಸರುಗಳು ವಾಪಸ್ಸು ಬರ್ತಾ ಇವೆ. ಫಾತಿಮಾ ಜಿನ್ನಾ ರೋಡನ್ನು ಕ್ವೀನ್ಸ್ ರೋಡ್ ಮಾಡಿಕೊಂಡಿದ್ದಾರೆ, ಅಲ್ಲಮ ಇಕ್ಬಾಲ್ ರೋಡ್ ಮತ್ತೆ ಜೈಲ್ ರೋಡ್ ಆಗಿದೆ, ಸರ್ ರಫಾ ಖಾನ್ ರೋಡ್ ಈಗ ಡೇವಿಸ್ ರೋಡ್ ಆಗಿದ್ರೆ, ಶಹರ್ ಇ ಅಬ್ದುಲ್ ಹಮೀದ್ ಬಿನ್ ಬದೀಸ್ ಅನ್ನ ಇಂಪ್ರೆಸ್ ರೋಡ್ ಅಂತ ಮಾಡ್ಕೊಂಡಿದ್ದಾರೆ, ಬಾಗಿ ಜಿನ್ನಾ ರೋಡನ್ನು ಲಾರೆನ್ಸ್ ರೋಡ್ ಮಾಡ್ಕೊಂಡಿದ್ದಾರೆ, ಜಿಲಾನಿ ರೋಡ್ ಮತ್ತೆ ಔಟ್ಫಾಲ್ ರೋಡ್ ಆಗ್ತಾ ಇದ್ರೆ, ನಿಷ್ಠಾ ರೋಡ್ ಬ್ರಾಂಡೆತ್ ರೋಡ್ ಆಗಿದೆ. ಈ ಪಟ್ಟಿ ಇಷ್ಟಕ್ಕೆ ಮುಕ್ತಾಯ ಆಗಲ್ಲ. ಇನ್ನು ಬಹಳಷ್ಟು ಹೆಸರುಗಳನ್ನು ಬದಲಾವಣೆ ಮಾಡಿ ಅಲ್ಲಿನ ಹಳೆಯ ವೈಭವವನ್ನು ಮರುಸ್ಥಾಪನೆ ಮಾಡೋ ಗುರಿಯನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳಿಕೊಳ್ತಾ ಇದ್ದಾರೆ. ಆದರೆ ಈ ಪಾಪಿಗಳು ದಿಢೀರ್ ಅಂತ ಹೆಸರನ್ನು ಬದಲಾವಣೆ ಮಾಡ್ತಾ ಇರೋದನ್ನು ನೋಡಿದರೆ ಇಲ್ಲಿ ಏನೋ ನಡೀತಾ ಇದೆ ಅಂತ ನಮಗೆಲ್ಲ ಅನ್ನಿಸುತ್ತೆ. ಅದಕ್ಕೆ ಈಗ ಪಾಕಿಸ್ತಾನ ಕೊಡ್ತಾ ಇರೋ ಕಾರಣಗಳೇ ಬೇರೆ. ಪಾಕಿಸ್ತಾನದ ಅಧಿಕಾರಿಗಳು ಹೇಳೋ ಪ್ರಕಾರ ಹೆಸರು ಬದಲಾವಣೆಯ ಹಿಂದೆ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ. ಲಾಹೋರ್ನ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯನ್ನು ಮರುಸ್ಥಾಪನೆ ಮಾಡೋದು ಇದರ ಉದ್ದೇಶ. ದೇಶ ವಿಭಜನೆಗೂ ಮೊದಲು ಲಾಹೋರ್ ಕೇವಲ ಮುಸ್ಲಿಮರ ನಗರ ಆಗಿರಲಿಲ್ಲ. ಅಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಮತ್ತು ಸಿಖ್ಖರು ಇದ್ದರು. ಆ ನಗರದ ಬೀದಿಗಳಿಂದ ಹಿಡಿದು ಮಾರುಕಟ್ಟೆಗಳು, ದೇವಸ್ಥಾನಗಳು, ಸಾರ್ವಜನಿಕ ಸ್ಥಳಗಳು ಅವರ ಇತಿಹಾಸವನ್ನು ಹೇಳ್ತಾ ಇದ್ವು. ವಿಭಜನೆ ಆದ ನಂತರ ಹೊಸ ಪಾಕಿಸ್ತಾನ ಮತ್ತು
ಮತ್ತು ಇಸ್ಲಾಮಿಕ್ ಐಡೆಂಟಿಟಿ ನೆಪದಲ್ಲಿ ಆ ಹೆಸರುಗಳನ್ನು ಅಳಿಸಿ ಹಾಕಲಾಗಿದೆ. ಈಗ ಮತ್ತೆ ದಶಕಗಳ ನಂತರ ಹಳೆಯ ನಗರೀಕರಣಗಳನ್ನು ವಾಪಸ್ಸು ನಿರ್ಮಾಣ ಮಾಡೋಕೆ ಇಂತಹ ನಿರ್ಧಾರ ಮಾಡಲಾಗ್ತಾ ಇದೆ ಅಂತಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಅಂದರೆ ಧರ್ಮಪುರ ಆಗಿದ್ದ ಜಾಗ ಮುಸ್ತಫಾಬಾದ್ ಆಗಿತ್ತು, ಮತ್ತೆ ಅದೇ ಸ್ಥಳ ಧರ್ಮಪುರ ಆಗ್ತಾ ಇದೆ. ವಿಭಜನೆ ಆಗೋದಕ್ಕೂ ಮೊದಲು ಲಾಹೋರ್ನ ಗೋಡೆಗಳ ನಗರದ ಹೊರಗಿದ್ದ ಇದೇ ಧರ್ಮಪುರ ಹಿಂದೂಗಳ ಅತಿ ದೊಡ್ಡ ಕೇಂದ್ರ ಆಗಿತ್ತು. 1583ರಲ್ಲಿ ಅಕ್ಬರ್ ಹಿಂದೂಗಳಿಗಾಗಿಯೇ ಧರ್ಮ ಛತ್ರವಾಗಿ ನಿರ್ಮಾಣ ಮಾಡಿದ್ದ ಅಂತ ಹೇಳಲಾಗುತ್ತೆ. ಅದೇ ಕಾರಣಕ್ಕೆ ಅದಕ್ಕೆ ಧರ್ಮಪುರ ಅನ್ನೋ ಹೆಸರು ಬಂದಿದೆ. ಮುಂದೆ ಅದು ಕಾರ್ಮಿಕ ವರ್ಗದ ಹಿಂದೂ ಮತ್ತು ಸಿಖ್ಖರ ಅತಿ ದೊಡ್ಡ ಪ್ರದೇಶ ಆಯಿತು. ಅಲ್ಲಿ ಮಾರುಕಟ್ಟೆಗಳಲ್ಲಿ ಹಿಂದೂ ಮತ್ತು ಸಿಖ್ಖರದ್ದೇ ಪಾರುಪತ್ಯ. ದಸರಾ ಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗ್ತಾ ಇತ್ತು. ವಿಶೇಷವಾಗಿ ಈ ಸ್ಥಳದಲ್ಲಿ ಸೂಫಿ ಸಂತರ ಪ್ರಭಾವ ಕೂಡ ಇತ್ತು. ಪ್ರಸಿದ್ಧ ಸೂಫಿ ಸಂತ ಬಾಬಾ ಸಾಹಿನ್ ಮೀರ್ ಸಾಹಿಬ್ ಇದೇ ಧರ್ಮಪುರದಲ್ಲಿ ಇದ್ದರು. ಅಲ್ಲಿಗೆ ಈ ಪ್ರದೇಶ ಹಿಂದೂಗಳು, ಸಿಖ್ಖರು ಮತ್ತು ಮುಸ್ಲಿಮರ ಭಾವೈಕ್ಯತೆ ಕೇಂದ್ರ ಆಗಿತ್ತು. ಯಾವಾಗ 1947ರಲ್ಲಿ ಹಿಂದೂಗಳು ಮತ್ತು ಸಿಖ್ಖರು ಭಾರತಕ್ಕೆ ವಲಸೆ ಬಂದರೂ ಆಗ ಅದರ ಹೆಸರನ್ನು ಮುಸ್ತಫಾಬಾದ್ ಅಂತ ಬದಲಾವಣೆ ಮಾಡಿ ಅದರ ಇತಿಹಾಸವನ್ನು ಅಳಿಸಲಾಗಿತ್ತು. ಈಗ ಮತ್ತೆ ಪಾಕಿಸ್ತಾನದ ಪಂಜಾಬ್ ಸರ್ಕಾರ ಧರ್ಮಪುರ ಅನ್ನೋ ಹೆಸರನ್ನು ಮರುನಾಮಕರಣ ಮಾಡಿ ತನ್ನ ಬಹುಸಂಸ್ಕೃತಿಯ ಇತಿಹಾಸವನ್ನು ಒಪ್ಪಿಕೊಳ್ತಾ ಇದ್ದೀವಿ ಅನ್ನೋದನ್ನು ಹೇಳಿಕೊಳ್ತಾ ಇದೆ. ಇದೆಲ್ಲ ಕೇಳೋಕೆ ತುಂಬ ಚೆನ್ನಾಗಿದೆ. ಏನಪ್ಪ, ಈ ಪಾಕಿಗಳು ಬದಲಾಗಿ ಇತಿಹಾಸವನ್ನು ಉಳಿಸ್ತಾರೆ, ಸಿಕ್ಕಾಪಟ್ಟೆ ಒಳ್ಳೆಯವರಾಗಿದ್ದಾರೆ ಅಂತ ನಾವೇನಾದರೂ ಅಂದುಕೊಂಡ್ರೆ ಅದು ನಮ್ಮ ತಪ್ಪಾಗತ್ತೆ. ಯಾಕಂದರೆ ಇದರ ಹಿಂದೆ ಇರೋದು ದೊಡ್ಡ ರಾಜಕೀಯ ಷಡ್ಯಂತ್ರ. ಲಾಹೋರ್ ಹೆರಿಟೇಜ್ ಪ್ರಾಜೆಕ್ಟ್ ಕೇವಲ ಬೀದಿಗಳ ಮತ್ತು ಊರುಗಳ ಹೆಸರುಗಳನ್ನು ಬದಲಾಯಿಸೋಕೆ ಮಾತ್ರ ಸೀಮಿತ ಆಗಿಲ್ಲ. ಅದರ ಜೊತೆಗೆ 3 ಐತಿಹಾಸಿಕ ಕ್ರಿಕೆಟ್ ಮೈದಾನಗಳು ಮತ್ತು 1 ಸಾಂಪ್ರದಾಯಿಕ ಕುಸ್ತಿ ಅಖಾಡವನ್ನು ಮರುಸ್ಥಾಪನೆ ಮಾಡೋ ಪ್ರಸ್ತಾವನೆಯನ್ನು ಮುಂದಿಟ್ಟಿದ್ದಾರೆ. ಇದರ ಅಸಲಿ ಕತೆ ಶುರುವಾಗಿದ್ದು ಎಲ್ಲಿಂದ, ಯಾವಾಗ ಅಂತ ಹುಡುಕ್ತಾ ಹೋದಾಗ 2015ರಲ್ಲಿ ಶಹಬಾಜ್ ಶರೀಫ್ ಇದ್ದಾನಲ್ಲ, ಪಂಜಾಬ್ ಪ್ರಾಂತ್ಯದ ಮುಖ್ಯಮಂತ್ರಿಯಾಗಿದ್ದರು. ಆಗ ನಗರಾಭಿವೃದ್ಧಿ ಕಾರ್ಯಕ್ರಮದ ಹೆಸರಲ್ಲಿ ಇದೇ ಮಿಂಟೋ ಪಾರ್ಕಲ್ಲಿದ್ದ 3 ಐತಿಹಾಸಿಕ ಕ್ರಿಕೆಟ್ ಮೈದಾನಗಳು, ಕ್ರಿಕೆಟ್ ಕ್ಲಬ್ಗಳು ಮತ್ತು ಹಳೆಯ ಕುಸ್ತಿ ಅಖಾಡಗಳನ್ನು ನೆಲಸಮ ಮಾಡಿದ್ರು. ಇದರ ಬಗ್ಗೆ ಆಗ ಶಹಬಾಜ್ ಶರೀಫ್ ವಿರುದ್ಧ ಪ್ರತಿಭಟನೆಗಳು ನಡೆದಿದ್ವು. ಅದರಲ್ಲಿ ಲಾಲಾ ಅಮರ್ನಾಥ್, ಪಾಕಿಸ್ತಾನದ ದಂತಕತೆ ಇಂಜಮಾಮ್, ಹೀಗೆ ಬಹಳಷ್ಟು ಜನರು ಕ್ರಿಕೆಟ್ ಆಡಿ ಬೆಳೆದಿದ್ದ ಮೈದಾನಗಳು. ಅಲ್ಲಿನ ಕುಸ್ತಿ ಅಖಾಡಗಳು ಕೂಡ ಅಷ್ಟೇ ದೊಡ್ಡ ಹೆಸರನ್ನು ಮಾಡಿದ್ವು. ಅವುಗಳನ್ನೇ ಶಹಬಾಜ್ ಶರೀಫ್ ನೆಲಸಮ ಮಾಡಿದ್ದ. ಈಗ ತಮ್ಮನ ಹೆಸರನ್ನು ಸರಿ ಮಾಡೋಕೆ ಅಣ್ಣ ನವಾಜ್ ಶರೀಫ್ ಲಾಹೋರ್ ಹೆರಿಟೇಜ್ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಆ ಮೈದಾನಗಳು ಮತ್ತು ಕುಸ್ತಿ ಅಖಾಡಗಳನ್ನು ಕಟ್ಟೋದ್ರ ಜೊತೆಗೆ ಅಲ್ಲಿನ ಜನರ ಗಮನವನ್ನು ಬೇರೆಡೆಗೆ ಸೆಳೆಯೋಕೆ ಅಲ್ಲಿ ಇಸ್ಲಾಮಿಕ್ ಹೆಸರುಗಳನ್ನು ತೆಗೆದು ಹಿಂದೂ ದೇವರುಗಳ ನಾಮಕರಣ ಮಾಡೋ ನಾಟಕ ಮಾಡ್ತಾ ನಾನು ಐತಿಹಾಸಿಕ ಹೆಸರುಗಳನ್ನು ಉಳಿಸ್ತಾ ಇದ್ದೀನಿ ಅಂತಿದ್ದಾರೆ. ಇದು ಶಹಬಾಜ್ ಶರೀಫ್ ರಾಜಕೀಯದ ಡ್ಯಾಮೇಜ್ ಕಂಟ್ರೋಲ್ ಲೆಕ್ಕಾಚಾರ. ಈಗಾಗಲೇ ಇದರ ಬಗ್ಗೆ ಪಾಕಿಸ್ತಾನ ಮತ್ತು ಭಾರತದ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆಗಳು ಶುರುವಾಗಿದೆ. ಕೆಲ ಇತಿಹಾಸಕಾರರು ಇದನ್ನು ಸ್ವಾಗತಾರ್ಹ ಅಂತಿದ್ರೆ, ಭಾರತೀಯರು ಮಾತ್ರ ಕಟ್ಟರ್ ಇಸ್ಲಾಮಿಕ್ ಮತ್ತು ಇಸ್ಲಾಮಿಕ್ ರಾಷ್ಟ್ರ ಅಂತ ಘೋಷಣೆ ಮಾಡಿಕೊಂಡಿರೋ ಪಾಕಿಸ್ತಾನ ಹಿಂದೂ ದೇವರುಗಳ ಹೆಸರನ್ನು ಹುಡುಕಿ ಇಡ್ತಾ ಇರೋದು ಆಶ್ಚರ್ಯ ಅಂತಿದ್ದಾರೆ. ಇದರಲ್ಲಿ ಬೇರೇನೋ ಮಸಲತ್ತು ಇದೆ ಅಂತಿದ್ದಾರೆ. ಇಲ್ಲಿ ಪಾಕಿಸ್ತಾನದ ನವಾಜ್ ಶರೀಫ್ ಹೇಳ್ತಾ ಇರೋದು ಇತಿಹಾಸವನ್ನು ಮರು ನಿರ್ಮಾಣ ಮಾಡ್ತಾ ಇದ್ದೀನಿ ಮತ್ತು ಅದೇನೋ ಹಿಂದೂ ಮತ್ತು ಸಿಖ್ಖರಿಗೆ ಗೌರವ ಕೊಡ್ತಾ ಇದ್ದೀನಿ ಅನ್ನೋ ನಾಟಕ ಮಾಡ್ತಾ ಇದ್ದಾನೆ. ಸರಿ, ಅದೇ ಪಾಕಿಸ್ತಾನದಲ್ಲಿದ್ದ ಹಿಂದೂಗಳನ್ನು ಬಲವಂತದ ಮತಾಂತರ ಮಾಡಿದ್ದಾರಲ್ಲ, ಅವರನ್ನು ಹಿಂದೂಗಳಾಗಿ ಮಾಡ್ತಾರಾ? ಆ ತಾಕತ್ತು ಇದೆಯಾ? ಅದನ್ನು ಮಾತ್ರ ಮಾಡ್ತೀವಿ ಅಂತ ಹೇಳೋದೇ ಇಲ್ಲ. ಇತಿಹಾಸವೇ ಗೊತ್ತಿಲ್ಲದ ಬಡ್ಡಿ ಮಕ್ಕಳು ಇತಿಹಾಸದ ಮರುಸ್ಥಾಪನೆ ಮಾಡ್ತೀವಿ ಅಂದರೆ ಯಾರಾದರೂ ನಂಬ್ತಾರಾ? ಯಾವಾಗ ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯಿತೋ 2 ಕಡೆಗಳಲ್ಲಿ ಅದೆಷ್ಟೋ ಕುಟುಂಬಗಳು ಚದುರಿ ಹೋದ್ವು. ಭಾರತದಲ್ಲಿದ್ದ ಮುಸ್ಲಿಮರು ಮುಸಲ್ಮಾನರಾಗಿ ಉಳ್ಕೊಂಡ್ರು, ಅದೇ ರೀತಿ ಬದುಕ್ತಾ ಇದ್ದಾರೆ. ಅದೇ ಪಾಕಿಸ್ತಾನದಲ್ಲಿದ್ದ ಹಿಂದೂಗಳು ಸಿಖ್ಖರು ಏನಾದರೂ ಅವರನ್ನು ವಾಪಸ್ಸು ಈ ನವಾಜ್ ಶರೀಫ್ ಕರ್ಕೊಂಡು ಬರ್ತಾನ ಅಥವಾ ಮತಾಂತರ ಮಾಡಿದವರನ್ನು ಮತ್ತೆ ಹಿಂದೂಗಳನ್ನಾಗಿ ಮಾಡ್ತಾನ? ರಾಜಕೀಯ ನಾಟಕ ಅದೆಷ್ಟರ ಮಟ್ಟಿಗೆ ಪಾಕಿಸ್ತಾನದಲ್ಲಿ ನಡೆಯುತ್ತೆ ಅಂದರೆ ಅದಕ್ಕೆ ಉತ್ತಮ ಉದಾಹರಣೆ ಇದೇ ನಾಟಕ. ಆದರೂ ಪಾಕಿಸ್ತಾನದ ಒಳಗಿರೋ ಮತಾಂಧ ಜಿಹಾದಿಗಳು ಇದನ್ನು ಒಪ್ಪಿಕೊಳ್ತಾರಾ ಅಥವಾ ಅದಕ್ಕೂ ಅಲ್ಲಿ ಹೋರಾಟಗಳು, ಪ್ರತಿಭಟನೆಗಳು, ಇಸ್ಲಾಮಿಕ್ ರಾಷ್ಟ್ರದಲ್ಲಿ ಹಿಂದೂಗಳ ಹೆಸರು ಯಾಕೆ ಅನ್ನೋ ಅಂತರ್ಯುದ್ಧಗಳು ಶುರುವಾಗುತ್ತೋ ಅನ್ನೋದನ್ನು ಕಾದು ನೋಡಬೇಕು. ಈ ವಿಷಯದ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಅನ್ನೋದನ್ನು ದಯವಿಟ್ಟು
ಕಮೆಂಟ್ಸಲ್ಲಿ ತಿಳಿಸಿ. ಇದು ಗೆಳೆಯರೆ, ಪಾಕಿಸ್ತಾನದಲ್ಲಿ ಇತಿಹಾಸ ಮರುಸ್ಥಾಪನೆ ಹೆಸರಲ್ಲೇ ಇಸ್ಲಾಮಿಕ್ ಹೆಸರುಗಳ ಬದಲಾಗಿ ಹಿಂದೂ ದೇವರುಗಳ ಹೆಸರನ್ನು ಮರುನಾಮಕರಣ ಮಾಡ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ, ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.